ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಮೊದಲನೇ ODI ಪಂದ್ಯದಲ್ಲಿ ಸೋತ ಬಳಿಕ ನಮ್ಮ ಭಾರತದ ನಾಯಕ ಶುಭ್ಮನ್ ಗಿಲ್ ಏನೆಲ್ಲ ಹೇಳಿದ್ದಾರೆ ಮತ್ತು ನಮ್ಮ ಭಾರತದ ಆಟಗಾರರ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಶುಭ್ಮನ್ ಗಿಲ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ 3 ODI ಪಂದ್ಯಗಳ ಸರಣಿ ಆದ್ರೆ ಆಡಲು ಟೂರ್ ಆದ್ರೆ ಹೋಗಿದೆ ಅಂತಾನೆ ಹೇಳ್ಬೋದು. ಇದೀಗ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆದ್ರೆ ಸೋತಿದೆ. ಒಂದ್ ಕಡೆ ಮಳೆ ಕಾಟದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಬ್ಯಾಟಿಂಗ್ ಆಡಲು ಕೂಡ ಅಷ್ಟು ಅನುಕೂಲ ಆಗಲಿಲ್ಲ. ಆ ಕಾರಣದಿಂದಾಗಿ 20 ಓವರ್ಗಳಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 136 ರನ್ ಆದ್ರೆ ಹೊಡಿತಾರೆ. ಆನಂತರ ಆಸ್ಟ್ರೇಲಿಯಾ ತಂಡ ಬಂದ್ಬಿಟ್ಟು 21.1 ಓವರ್ಗಳಲ್ಲಿ 131 ರನ್ ಹೊಡೆಯುವ ಮೂಲಕ ಈ ಪಂದ್ಯವನ್ನಾದ್ರೆ ಮುಗಿಸುತ್ತಾರೆ ಅಂತಾನೆ ಹೇಳ್ಬೋದು ಮತ್ತು 7 ವಿಕೆಟ್ಗಳಿಂದ ಭರ್ಜರಿಯಾಗಿ ಆದ್ರೆ ಗೆಲ್ತಾರೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ನಮ್ಮ ಭಾರತದ ನಾಯಕ ಆಗಿರುವಂತಹ ಶುಭ್ಮನ್ ಗಿಲ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ಹೌದು, ನಮ್ಮ ಭಾರತದ ಬ್ಯಾಟಿಂಗ್ ಅಷ್ಟೊಂದು ಕಳಪೆ ಮಟ್ಟದಲ್ಲಿ ಇತ್ತು ಮತ್ತು ನಾನು ಸಹ ಈ ಪಂದ್ಯದಲ್ಲಿ ಆಡಬೇಕಾಗಿತ್ತು, ಆದರೆ ಬ್ಯಾಡ್ ಲಕ್ ಮತ್ತು ಇನ್ನು ನಮ್ಮ ತಂಡದಲ್ಲಿ ರೋಹಿತ್ ಶರ್ಮಾ ಕೂಡ 8 ರನ್ ಆಡಿ ಔಟ್ ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಕೂಡ 0 ರನ್ಗೆ ಆಡಿ ಔಟ್ ಆಗ್ತಾರೆ. ಅದೇ ನಮಗೆ ದೊಡ್ಡ ಹೊಡೆತ ಬಿತ್ತು ಮತ್ತು ನಾನು ಕೂಡ ಈ ಮ್ಯಾಚ್ ಅಲ್ಲಿ ಕಳಪೆ ಫಾರ್ಮ್ ಅಂದ್ರೆ ತೋರಿಸಿದ್ದೆ ಮತ್ತು 10 ರನ್ ಹೊಡೆದು ಔಟ್ ಆದೆ. ಇನ್ನು ಶ್ರೇಯಸ್ ಅಯ್ಯರ್ ಕೂಡ ಅಂತ ಪರ್ಫಾರ್ಮ್ ಏನು ಮಾಡಲ್ಲ ಈ ಪಂದ್ಯದಲ್ಲಿ ಅಂದು ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಹೌದು, ನಮ್ಮ ಭಾರತ ತಂಡದ ಬ್ಯಾಟಿಂಗ್ ವೀಕ್ ಆಗಿತ್ತು ಇವತ್ತು, ಆ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಸೋತಿದ್ದೇವೆ. ಇನ್ನು ಈ ಪಂದ್ಯದಲ್ಲಿ KL ರಾಹುಲ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಆಡಿದರು. ಅಕ್ಷರ್ ಪಟೇಲ್ ಕೂಡ ಅದೇ ತರ ಬ್ಯಾಟಿಂಗ್ ಆದ್ರೆ ಮಾಡಿದರು ಮತ್ತು ನಮಗೆ KL ರಾಹುಲ್ ಅವರು ಫಾರ್ಮ್ಗೆ ಬಂದದ್ದು ಒಳ್ಳೆಯದಾಯಿತು. ಹೌದು, ಈ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ, ಬರೋ ಮುಂದೆ 2 ಪಂದ್ಯಗಳಲ್ಲೂ ಕೂಡ ಗೆಲ್ಲುತ್ತೇವೆ ಮತ್ತು ಗೆಲ್ಲಲು ಎದುರಾದ್ರೆ ನೋಡುತ್ತೇವೆ ಎಂದು ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಹಾಗೆ ಬೌಲಿಂಗ್ ವಿಭಾಗದಲ್ಲಿ ಬಂತು ಅಂತಂದ್ರೆ, ಬೌಲಿಂಗ್ ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಈ ಬಾರಿ ಈ ಮ್ಯಾಚ್ ಅಲ್ಲಿ ಸಖತ್ತಾಗಿ ಮಾಡಿದ್ರು ಮತ್ತು ಹರ್ಷದೀಪ್ ಸಿಂಗ್ ಕೂಡ 1 ವಿಕೆಟ್ ಆದ್ರೆ ತೆಗೆದುಕೊಳ್ಳುತ್ತಾರೆ ಮತ್ತು ಅದು ಕೂಡ ಖುಷಿ ಆಗುತ್ತೆ ನಮಗೆ. ಆದ್ರೆ ಹರ್ಷದೀಪ್ ಸಿಂಗ್ ಅಂತ ಹೇಳ್ಕೊಳ್ಳುವಂತ ಸ್ಪೆಲ್ ಏನು ಹಾಕ್ಲಿಲ್ಲ ಮತ್ತು ಅದೊಂದು ವಿಕೆಟ್ ಬಿಟ್ರೆ ಅಂತ ಬೌಲಿಂಗ್ ಏನು ಹರ್ಷದೀಪ್ ಸಿಂಗ್ ಆದ್ರೆ ಮಾಡ್ಲಿಲ್ಲ. ಹೌದು, ಮೊಹಮ್ಮದ್ ಸಿರಾಜ್ ಅವರು ಇವತ್ತಿನ ಪಂದ್ಯದಲ್ಲಿ ಮಸ್ತಾಗಿ ಫೀಲ್ಡಿಂಗ್ ಮಾಡಿದ್ರು ಮತ್ತು ನಮ್ಮ ಭಾರತ ತಂಡ ಬ್ಯಾಟಿಂಗ್ ನಲ್ಲಿ ಬಿಟ್ರೆ ಎಲ್ಲದರಲ್ಲೂ ಕೂಡ ಉತ್ತಮವಾಗಿ ಕಾರ್ಯ ಆದ್ರೆ ನಿರ್ವಹಿಸಿದೆ. ನಾವು ಮುಂದಿನ ಪಂದ್ಯದಲ್ಲಿ ಖಂಡಿತವಾಗಿ ಗೆಲ್ಲುತ್ತೇವೆ ಎಂದು ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.